ಅವ್ರಿ ಮೊದಲ ಇದು ಗೊಡ್ಚನ ಮಲ್ಕಿ ಇದೆಲ್ಲ ಇಲ್ಲೇ ಇತ್ತಲ್ರಿ, ಜನ ಇಲ್ಲೇ ಇದು ಮಾಡ್ತಿದ್ರು. ಪಾರ್ಕಿಂಗ್ ಇತ್ತು, ಹಿಂಗ ಜನ ಹೋಗ್ತಿದ್ರು ಈ ಕಡೆಯಿಂದ. ಹಾಂ ಹಾಂ ರೀ. ಈಗ ಇದು ಹಾದಿ ಹಿಂಗ ಫಾರೆಸ್ಟರ್ ಅವ್ರ ಅಲ್ಲಿ ಹಾದಿ ಕೊಟ್ರು ಅವರು. ಹಾಂ ರೀ. ಹಾದಿ ಕೊಡಾಕಿ ಅಲ್ಲಿ ಅದು ಮ್ಯಾಲೆ ಬ್ರಿಡ್ಜ್ ಆಗೈತೆ ಅದಕ್ಕೆ ರೀ. ಅದಕ್ಕಲ್ರಿ ಅದು ಆ ಕಡೆ ಬರೋದು ಹಂಗೆ ರೋಡ್ಗೆ ಐತ್ರಿ ಅದ. ಹಾಂ ಹಾಂ. ಅಲ್ಲಿ ಒಂದು ಐತಿ ಅದ. ಹಾಂ ಹಾಂ. ಬ್ರಿಡ್ಜ್ ಏನಾಯ್ತಲ್ಲ, ದೊಡ್ಡ ಬ್ರಿಡ್ಜ್ ಅದು ಅಲ್ಲಿ ಒಂದು ಐತ್ರಿ ನೋಡಾಕ. ಇದಕ್ಕೆ ಇಲ್ಲಿ ಬರಾಕ ನೋಡಾಕ ಇದೇ ರೋಡ್ಗೆ ಭಾಳ ಚಲೋ ಬರ್ತಾರೆ. ಹಾಂ, ಇದೇ ಮಂದಿ ಭಾಳ ಬರ್ತಿದ್ರು ಅವಾಗ. ಅದು ಏನು ಕಾರಣಕ್ಕಾಗಿ ಇದು ಬಂದ ಅಂತಂದು ನಿಮ್ಗೆ ಕೇಳಿದ್ರಿ? ಹಾಂ ರೀ. ಇದು ಏನು ಕಾರಣ ಏನು ಹಸಿ ಐತ್ರಿ, ನೀರು ಐತ್ರಿ, ಮಳೆ ಇದು ಬರಂಗಿಲ್ಲ. ಈಗ ನೀರು ಅದ ರೀ. ಈಗ ಹಾದಾಡಕ ರೆಟ್ ಐತ್ರಾಗಿ. ಹಾಂ ಹಾಂ. ಇದು ರಸ್ತೆ ಮಾಡಿ ಬಿಟ್ಟಾರ ಅವ್ರು ಫಾರೆಸ್ಟರ್. ಹಾಂ ಹಾಂ. ಫಾರೆಸ್ಟರ್ ಜವಾಬ್ದಾರಿ ಐತ್ರಿ. ಈಗ ಈಗ ಮೈನ್ ಹೊಳಿ ಬರ್ತಿರಲ್ಲ ನೀರು, ಅಲ್ಲಿ ನೀರು ಬರ್ತೈತ್ರಿ. ಕರೆಕ್ಟ್. ಅದು ಸಲ ಯಾಕಂದ್ರೆ ನಾವು 2-3 ಸತಿ ಬಂದು ಅಲ್ಲೇ ಬೋರ್ಡು ಆ ಕಡೆ ಹಚ್ಚಿಬಿಟ್ಟಿದ್ದಾರೆ. ಅದಕ್ಕಾಗಿ ನಾವು 2-3 ಸತಿ ಅಲ್ಲೇ ಹೋದ್ವಿ. ಇವತ್ತೇನು ಮತ್ತೆ ಯಾರು ಕೇಳ್ಕೊಂಡು ನಿಮ್ಮಂಗೆ ಕೇಳ್ಕೊಂಡು ಇಲ್ಲಿ ಒಳಗೆ ಬಂದ್ವಿ. ಇಲ್ಲಿ ನೋಡ್ರಿ ಯಾರು ಜನ ಎಲ್ಲ ಸಾಮ್ಸಮ್ ಆಗೈತಿ. ಅಲ್ಲಿ ಅದಾರ, ಬಟ್ ಅವರೆಲ್ಲ ಹೋದಾರ ಹಿಂಗೆ ಹೋಗ್ಯಾರದಲ್ರಿ ಇದರ ಅಷ್ಟಲ್ಲ. ಕರೆಕ್ಟ್ ಕರೆಕ್ಟ್. ಗೊಡ್ಚನ ಮಲ್ಕಿ ಫಾಲ್ಸಕ್ಕೆ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಮೊದಲಿರೋದು ಒಂದು ಸ್ಪಾಟ್ ಬೇರೆ ಇದೆ, ಆ ಕಡೆ ಬ್ರಿಡ್ಜ್ ಹೊಸದಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜ್ ದಾಟ್ಕೊಂಡು ಅಲ್ಲಿ ಹೋದರೆ ಅಲ್ಲಿ ಫ್ರಂಟ್ ವ್ಯೂ ಕಾಣುತ್ತೆ, ನೀರು ಬೀಳೋದೆಲ್ಲ ಭಾಳ ತುಂಬ ಚೆನ್ನಾಗಿದೆ. ನೀವು ಸಹ ಒಂದು ಸಾರಿ ಭೇಟಿ ಕೊಟ್ಟು ನೋಡಿ. ನಮಸ್ಕಾರ.